ಮೇಡಮ್ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಹೇಗಿರುತ್ತೆ ಮೇ ತಿಂಗಳು? ಧನುರಾಶಿಯವರಿಗೆ ಮೊದಲನೇ ಕಾರ್ಡ್ ಎಂದಿನಂತೆ ಆರೋಗ್ಯಕ್ಕೆ ಸಂಬಂಧಿಸಿದಂಥದ್ದು. ಓಕೆ. ಎರಡನೇದು ಹಣಕಾಸು ವಿಚಾರದ್ದು. ಮೂರನೇ ಕಾರ್ಡ್ ರಿಲೇಶನ್ಶಿಪ್ ವಿಚಾರದ್ದು. ಸೊ ಹಣಕಾಸು ಇದು ನಮ್ಮ ಆರೋಗ್ಯದ ವಿಚಾರದಲ್ಲಿ ಇದು ಪಾಸಿಟಿವ್ ಆದಂತಹ ಕಾರ್ಡ್. ಬಟ್ ನಿಮ್ಮ ಮನಸ್ಸು ಏನಾಗುತ್ತೆ ಅಂದರೆ ಎಲ್ಲಿ ದುಡ್ಡು ಮಾಡೋದು, ಹೇಗೆ ದುಡ್ಡು ಮಾಡೋದು, ಈ ಥರದ ಕಡೆ ಗಮನ. ಆರೋಗ್ಯದ ಕಡೆ ಗಮನವೇ ಇಲ್ಲ. ಯಾಕೆಂದ್ರೆ ಆರೋಗ್ಯನೇ ಭಾಗ್ಯ ಅಂತ ನಾವು ಅಂತೀವಿ, ಆದ್ರೆ ಅದ್ರ ಬಗ್ಗೆ ನಿಮ್ಮ ಗಮನ ಇಲ್ಲ. ನಿಮ್ಮ ಗಮನ ಎಲ್ಲ ಹಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇದೆ. ಸೊ ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಹೀಗೆ ಮಾಡೋದು ಸರಿನಾ, ಇದು ಓಕೆನಾ ಅಂತ ಯೋಚನೆ ಮಾಡಿ ನೀವು ಹೆಜ್ಜೆನ ಇಡಬೇಕಾಗುತ್ತೆ. ಇನ್ನು ಎರಡನೇ ಕಾರ್ಡ್ ಬಂದು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಳ್ಳೆ ಪೊಸಿಷನ್ಗೆ ಟ್ರೈ ಮಾಡ್ತಾ ಇದ್ರೆ ಒಳ್ಳೆ ಪೊಸಿಷನ್ ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಪಾಸಿಟಿವ್ ಆದಂತಹ ಗ್ರೋತ್ ಇರುತ್ತೆ. ಸ್ಟೇಬಲ್ ಆದಂತಹ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ ಈ ಸಮಯದಲ್ಲಿ ಧನುರಾಶಿಯವರಿಗೆ. ಹಾಗೇನೆ ರಿಲೇಶನ್ಶಿಪ್ ವಿಚಾರದಲ್ಲಿ ಮಾತ್ರ ತುಂಬಾ ಒಂದು ಮೌಢ್ಯದಲ್ಲಿ ನೀವಿದ್ದೀರಾ. ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಕತ್ಲು ಆವರಿಸಿದೆ ಎಲ್ಲ ಕಡೆ. ಏನ್ ಮಾಡಬೇಕು ಈ ರಿಲೇಶನ್ಶಿಪ್ನಲ್ಲಿ ಅನ್ನೋದು ನಿಮಗೆ ಅರ್ಥನೇ ಆಗ್ತಿಲ್ಲ. ಮೋಸ ಆಗ್ತಾ ಇದೆ, ನಿಮ್ಮನ್ನ ಕತ್ಲಿನಲ್ಲಿ ಇಡಲಾಗಿದೆ. ಸೊ ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ. ಕೆಲವು ಬಾರಿ ಹೊರಗೆ ಬರೋದಕ್ಕೂ ಆಗದೆ ಇರುವಂತಹ ಸ್ಟ್ರಕ್ ಆಗಿರುವಂತಹ ಪರಿಸ್ಥಿತಿಗೆ ನಿಮ್ಮನ್ನ ನೀವು ತಳ್ಕೊಂಡಿರ್ತೀರ ಅಂತ. ಹಾಗಾಗಿ ಇದಕ್ಕೆ ಸಂಬಂಧಿಸಿದ ಹಾಗೆ ನೀವು ಯಾವುದಾದ್ರೂ ಗುರುಗಳ ಒಂದು ಆರಾಧನೆಯನ್ನ ಮಾಡ್ಕೊಳ್ಳೋದು, ಗುರುಗಳ ಒಂದು ಮಾರ್ಗದರ್ಶನವನ್ನ ತಗೊಳ್ಳೋದು ಈ ಸಮಯದಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಈಗ ನನಗೊಂದು ಪ್ರಶ್ನೆ ಮೂಡ್ತು. ಇವಾಗ ನೀವು ಕಾರ್ಡ್ ನೋಡಿ ಅದನ್ನ ಹೇಳಿದ್ರಲ್ಲ, ಪ್ರಿಡಿಕ್ಟ್ ಮಾಡಿದ್ರಲ್ಲ, ಈಗ ತುಂಬಾ ಚೆನ್ನಾಗಿರುವಂತಹ ಸಂಸಾರಕ್ಕೆ ಅಂತ ತಗೊಂಡ್ರೆ ಏನು ಆ ಕಾರ್ಡ್ ಹೇಳುತ್ತೆ? ಅವ್ರು ಏನ್ ಪ್ರಿಕಾಷನ್ಸ್ ನ ತಗೋಬೇಕಾದ್ರೆ ಅಲ್ಲಿ ಕೂಡ ಈಗ ಸಾಂಸಾರಿಕ ಜೀವನ ಅಂತ ಬಂದಾಗ ಕೂಡ ಈ ತರದೊಂದು ವಿಚಾರಗಳು ಆಗ್ತಿರ್ಬೋದು. ಇದು ಬ್ಯಾಕ್ ಸ್ಟಾಬಿಂಗ್ ಅಂದ ತಕ್ಷಣ ನಾವು ಅವರ ಕ್ಯಾರೆಕ್ಟರ್ ಅಸಸಿನೇಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾವುದೋ ಒಂದು ಮುಚ್ಚಿಟ್ಟು ಏನೋ ವಿಚಾರವನ್ನ, ಮನೆ ಯಾವುದೋ ಒಂದು ಇಂಪಾರ್ಟೆಂಟ್, ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು. ಈ ಮಗ ಹೋಗ್ಬಿಟ್ಟು ಎಲ್ಲೋ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ತಂದೆ ಬೇರೆ ಊರಲ್ಲಿದ್ದಾರೆ, ಅವ್ರಿಗೆ ಹೇಳೇ ಇಲ್ಲ ಈ ಹೆಂಡತಿ. ಅವ್ರನ್ನ ಮೌಢ್ಯದಲ್ಲಿಟ್ಟು ಈ ಮಗನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಹೊಡೆದಾಡ್ತಾ ಇದ್ದಾರೆ. ಎಷ್ಟು ತೊಂದರೆ ಆಗುತ್ತೆ. ಯಾರ್ದೋ ಮೂರನೇ ವ್ಯಕ್ತಿಯ ಮುಖಾಂತರ ತಂದೆಗೆ ಆ ವಿಚಾರ ಗೊತ್ತಾದ್ರೆ ಅವ್ರು ಅಲ್ಲಿಂದ ಬಂದು ಹೇಗ್ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಮೊದಲನೇ ದಿನಾನೇ ಅವ್ರು ಈ ತರ ಆಗಿದೆ, ಈ ತರ ಏನೋ ತೊಂದರೆ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟಿದ್ರೆ ಅದರಿಂದ ಹೊರಗಡೆ ಬರಕ್ ಆಗತ್ತಾ, ಅಥವಾ ಶಿಕ್ಷೆಗೆ ಅರ್ಹರಾಗಿದ್ರೆ ಶಿಕ್ಷೆ ಕೊಡಿಸ್ಬೇಕಾ, ಇದನ್ನ ಅವ್ರು ಯೋಚನೆ ಮಾಡ್ತಾ ಇದ್ರು. ತುಂಬಾ ಹತ್ತಿರ ಆದವರು, ಗಂಡ ಹೆಂಡತಿಯ ನಡುವೆನೆ ಈ ತರದ ಗ್ಯಾಪ್ಗಳು ಬಂದ್ಬಿಡ್ತವೆ ಕೆಲವು ವಿಚಾರಗಳಲ್ಲಿ. ಅದಕ್ಕೆ ಕಾರಣನೂ ಇರಬಹುದು. ಈಗ ಈ ತರ ಏನ್ ಹೇಳ್ತೀರಾ ನೀವು, ಗಂಡ ತುಂಬಾ ಡಾಮಿನೇಟ್ ಇರ್ತಾರೆ, ಅಥವಾ ಅವ್ರ ಅಕ್ಸೆಪ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ, ಹೇಳಿದ್ದನ್ನ ಒಪ್ಕೊಳ್ಳುವಂತ ಮನಸ್ಥಿತಿ ಇರಲ್ಲ, ಹಾಗಾಗಿನೂ ಆಗಿರ್ಬಹುದು ಅಂತ ಹೇಳ್ಬಿಟ್ಟು. ಸೊ ಈ ತರ ಒಂದು ಸ್ಥಿತಿಯನ್ನ ನಾವು ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ ಅಂತ.